ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಜ್ಜಿಗೆ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೇನೆ. ಏನು ಇಲ್ಲದಿದ್ದಾಗ ಹಳೆ ಕಾಲದಿಂದಲೂ ಬೆಳಗಿನ ಉಪಹಾರಕ್ಕೆ ತಕ್ಷಣ ಮಾಡುವ ರೆಸಿಪಿ ಅಂದರೆ ಅದುವೇ ಸಜ್ಜಿಗೆ ರೆಸಿಪಿ. ಇದು ತುಂಬಾ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಕೂಡ. ಮತ್ತು ಇದನ್ನು ಬೆಳಿಗ್ಗೆ ಮಾಡಿ ರಾತ್ರಿ ತನಕ ಇಟ್ಟರೂ ಹಾಳಾಗೋದಿಲ್ಲ. ಎಲ್ಲಿಗಾದರೂ ದೂರ ಹೋಗುವಾಗ ಕೂಡ ಇದನ್ನು ಮಾಡಿ ಡಬ್ಬದಲ್ಲಿ ತಗೊಂಡು ಹೋಗ್ಬೋದು. ಮಂಗಳೂರಿನಲ್ಲಿ ಈಗಲೂ ಬೆಳಗಿನ ಉಪಹಾರಕ್ಕೆ ಈ ರೆಸಿಪಿನ ಕೆಲವರು ಮಾಡ್ತಾರೆ. ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡುವ. ನೋಡಿ, ಇಲ್ಲಿ ನಾನು ಸಜ್ಜಿಗೆ ತಗೊಂಡಿದ್ದೇನೆ. ಮಂಗಳೂರಿನಲ್ಲಿ ಇದಕ್ಕೆ ನಾವು ಸಜ್ಜಿಗೆ ಹೇಳ್ತೇವೆ, ಅಂಗಡಿಗಳಲ್ಲಿ ಸಜ್ಜಿಗೆ ಅಂತ ಹೇಳಿದರೆ ಕೊಡ್ತಾರೆ. ಇದಕ್ಕೆ ಬನ್ಸಿ ರವ ಅಂತಲೂ ಹೇಳ್ತಾರೆ. ಕೆಲವರಿಗೆ ಸಜ್ಜಿಗೆ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ, ಬನ್ಸಿ ರವ ಹೇಳ್ತಾರೆ. ಬನ್ಸಿ ರವ ಅಂದರೆ ಗೋಧಿ ಕಡಿ ಬರುತ್ತಲ್ವ, ಅದು ದೊಡ್ಡದು ಬರ್ತದೆ, ಅದಕ್ಕಿಂತ ಇದು ತುಂಬ ಚಿಕ್ಕದಾಗಿದೆ. ಹಾಗೆ ರವ ಅಂದರೆ ಬಿಳಿಯಾಗಿರ್ತದೆ, ರವೆಗಿಂತಲೂ ಸ್ವಲ್ಪ ಇದು ದೊಡ್ಡದಾಗಿದೆ. ಈ ಸಜ್ಜಿಗೆಯನ್ನು 1.5 ಕಪ್ ನಾನು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಇದೆ. ಸ್ವಲ್ಪ ಕಲರ್ ಕೂಡ ಎಲ್ಲೋ ಆಗಿದೆ. ಇದು ರವೆ ಆದರೆ ಬಿಳಿ ಬಿಳಿಯಾಗಿರ್ತದೆ, ರವೆಗಿಂತಲೂ ಸ್ವಲ್ಪ ದೊಡ್ಡದಾಗಿಯೂ ಇದೆ. ಈಗ ಇದನ್ನು ಸೈಡಿಗೆ ಇಡುವ. ಹಾಗೆ ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ 1 ಕಪ್ಪು ಬನ್ಸಿ ರವಕ್ಕೆ 2.5 ಕಪ್ನಷ್ಟು ನೀರು ಅಳತೆಯಲ್ಲಿ ತಗೋಬೇಕು. ಈಗ ಇಲ್ಲಿ ನಾನು 1.5 ಕಪ್ಪು ಬನ್ಸಿ ರವ ತಗೊಂಡಿದ್ದೇನೆ. ಹಾಗೆಯೇ 3/4 ಕಪ್ಪು ನೀರು ಹಾಕ್ತಾ ಇದ್ದೇನೆ. ನೀರಿನ ಅಳತೆ ಸರಿಯಾಗಿ ಹಾಕಿಕೊಳ್ಬೇಕು. ಮತ್ತು ಅದು ತುಂಬ ಡ್ರೈ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಹಾಗಾಗಿ ಇಲ್ಲಿ ನೀರಿನ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿಕೊಳ್ಬೇಕು. 1 ಕಪ್ ನೀವು ಬನ್ಸಿ ರವ ತಗೊಂಡ್ರೆ ಅದಕ್ಕೆ 2.5 ಕಪ್ನಷ್ಟು ನೀರು ಹಾಕಿಕೊಳ್ಬೇಕು. 1.5 ಕಪ್ ತಗೊಂಡ್ರೆ 3/4 ಕಪ್ನಷ್ಟು ನೀರು ಹಾಕಿದ್ದೇನೆ. ಈಗ ಆ ನಂತರ ಇದಕ್ಕೆ ಇನ್ನೊಂದು 1/4 ಕಪ್ನಷ್ಟು ಜಾಸ್ತಿ ಹಾಕ್ತಾ ಇದ್ದೇನೆ ನೀರು. ಯಾಕಂದರೆ ಕುದಿಯುವಾಗ ನೀರು ಕಡಿಮೆ ಆಗ್ತದೆ. ಹಾಗಾಗಿ ನಾನಿಲ್ಲಿ ಒಟ್ಟಿಗೆ 4 ಕಪ್ನಷ್ಟು ನೀರು ಹಾಕಿದ್ದೇನೆ. 1.5 ಕಪ್ಪು ಬನ್ಸಿ ರವಕ್ಕೆ 4 ಕಪ್ಪು ನೀರು ಹಾಕಿದ್ದೇನೆ. ಈಗ ಇದರ ಜೊತೆ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇನೆ. ಮತ್ತು ನಾನು ಉಪ್ಪು ಹಾಕೋದಿಲ್ಲ. ಈ ನೀರಿನ ಹದಕ್ಕೆ ನೋಡಿ ಉಪ್ಪು ಹಾಕಿಕೊಳ್ಬೇಕು. ಖಡಕ್ಕಾಗಿ ಉಪ್ಪಲ್ಲ, ಲೈಟಾಗಿ ನೀರಿನ ಹದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಮೊದಲು ಹಾಕಿಕೊಳ್ಬೇಕು. ಉಪ್ಪನ್ನು ಮೊದಲು ಹಾಕಿದ ನಂತರ ನಾವು ಇದಕ್ಕೆ 1 ಚಮಚ ಸಕ್ಕರೆ ಹಾಕಿಕೊಳ್ಬೇಕು. ಸಕ್ಕರೆ ಹಾಕಿದರೆ ಸಜ್ಜಿಗೆ ತುಂಬಾ ರುಚಿ ಕೊಡ್ತದೆ. ಮೊದಲು ಉಪ್ಪು ಹಾಕಿದ ನಂತರ ಸಕ್ಕರೆ ಹಾಕಿಕೊಳ್ಳೋದು ಯಾಕಂದರೆ ಮೊದಲು ನಾವು ಸಕ್ಕರೆ ಹಾಕಿದರೆ ನಂತರ ಉಪ್ಪಿನ ಹದ ನಮಗೆ ಸಿಗೋದಿಲ್ಲ. ಹಾಗಾಗಿ ಮೊದಲು ಉಪ್ಪು ಹಾಕಿ ಉಪ್ಪು ಸರಿಯಾಗಿದೆ ನೋಡಿ ನಂತರ ನಾವು ಸಕ್ಕರೆಯನ್ನು ಹಾಕಿಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟಿದ್ದೇನೆ. ಹಾಗೆಯೇ ಇನ್ನೊಂದು ಗ್ಯಾಸ್ನಲ್ಲಿ ನೀರನ್ನು ಕೂಡ ಬಿಸಿಯಾಗಲು ಇಟ್ಟಿದ್ದೇನೆ. ಈಗ ಈ ಕಡಾಯಿಗೆ ನಾನು 2-3 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಹಾಗೆಯೇ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕೋದು ಆಪ್ಷನಲ್ಲು, ಬೇಕಿದ್ರೆ ಹಾಕಿ, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕಿದರೆ ಒಳ್ಳೆ ರುಚಿನೂ ಕೊಡ್ತದೆ. ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಕಿದ್ದೇನೆ. ನೋಡಿ, ಇನ್ನೊಂದು ಗ್ಯಾಸಲ್ಲಿ ನಾವು ರೆಡಿ ಮಾಡಿಟ್ಟ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಸರಿಯಾಗಿ ನೀರು ಕುದಿಬೇಕು. ಈಗ ಸಾಸಿವೆ ಇಲ್ಲಿ ಚಟಪಟ ಸರಿಯಾಗಿ ಸಿಡಿದ ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ ಹಾಕಿದ ನಂತರ ಈ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು. ಅಷ್ಟರವರೆಗೆ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇದೆ. ಈಗ ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಾ ಬರುವಾಗ ಇದಕ್ಕೆ 1 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಮಾತ್ರ ಕೆಂಪಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಬೇಗನೆ ಈ ಸಜ್ಜಿಗೆ ಹಾಳಾಗೋದಿಲ್ಲ. ನಾವು ಸಂಜೆ ತನಕ ಮಾಡಿ ಇಟ್ಟರು ಇದು ಹಾಳಾಗೋದಿಲ್ಲ. ಅದೇ ಈರುಳ್ಳಿ ಸ್ವಲ್ಪ ಹಸಿ ಆಗಿದ್ದರೆ ಇದು ಬೇಗನೆ ಹಾಳಾಗ್ತದೆ. ನಮಗೆ ದೂರ ಎಲ್ಲ ಕೊಂಡೋಗ್ಲಿಕ್ಕಿದ್ರೆ ಟಿಫಿನಲ್ಲಿ ಹಾಕಿಕೊಂಡು ಸ್ವಲ್ಪ ಈರುಳ್ಳಿಯನ್ನು ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಸರಿಯಾಗಿ ಕೆಂಪಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಸ್ವಲ್ಪ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು 2 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಹಸಿಮೆಣಸು ಹಾಕೋದಿಲ್ಲ, ಒಣಮೆಣಸೆ ಹಾಕೋದು ಜಾಸ್ತಿ. ಈರುಳ್ಳಿ ಎಷ್ಟು ಫ್ರೈ ಆದರೆ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಒಳ್ಳೆ ಕೆಂಪಾಗಿ ಫ್ರೈ ಆಗಬೇಕು ಈರುಳ್ಳಿ, ಆಗ ರುಚಿ ಕೂಡ ಒಳ್ಳೆ ಬರ್ತದೆ ಈ ಸಜ್ಜಿಗೆದ್ದು. ಈಗ ನೋಡಿ, ಈರುಳ್ಳಿ ಈ ರೀತಿ ಕೆಂಪಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ. ಗ್ಯಾಸ್ ಸ್ಲೋ ಮಾಡಿಕೊಳ್ಬೇಕು. ಆನಂತರ ಕರಿಬೇವು ಹಾಕಿಕೊಂಡು ತಕ್ಷಣ ಇದಕ್ಕೆ ನಾವಿಲ್ಲಿ ತೆಗೆದಿಟ್ಟ ಈ ಬನ್ಸಿ ರವೆಯನ್ನು ಹಾಕಿಕೊಳ್ಬೇಕು. ಸಜ್ಜಿಗೆಯನ್ನು ಹಾಕಿದ ನಂತರ ಇದನ್ನು ಲೋ ಫ್ಲೇಮಲ್ಲಿ 5 ನಿಮಿಷ ತನಕ ಫ್ರೈ ಮಾಡಿಕೊಳ್ಬೇಕು.
ಈ ಸಜ್ಜಿಗೆ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ ಇದು ಫ್ರೈ ಆಗ್ತಾ 5 ನಿಮಿಷ ಆಗಿದೆ. ನೋಡಿ ಕಾಣ್ತಾ ಉಂಟು, ಸಜ್ಜಿಗೆ ಎಲ್ಲ ಹರಳಿದೆ ನೋಡಿ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಆ ನಂತರ ಇದಕ್ಕೆ ನಾನಿಲ್ಲಿ ತುರಿದಿಟ್ಟ 3/4 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ತೆಂಗಿನ ತುರಿ ಜಾಸ್ತಿ ಹಾಕಿದರೂ ಒಳ್ಳೆಯ ರುಚಿ ಬರ್ತದೆ ಇದು. ಈಗ ಈ ತೆಂಗಿನ ತುರಿ ಕೂಡ ಇದರಲ್ಲಿ ನಾವು 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ತೆಂಗಿನ ತುರಿಯನ್ನು 1 ನಿಮಿಷ ಫ್ರೈ ಮಾಡೋದ್ರಿಂದ ಈ ಸಜ್ಜಿಗೆಯನ್ನು ನಾವು ಮಾಡಿ ಸಂಜೆ ತನಕ ಇಟ್ಟರೆ ಇದು ಬೇಗನೆ ಹಾಳಾಗೋದಿಲ್ಲ. ಅದಕ್ಕಾಗಿ ನಾವು ಈ ತೆಂಗಿನ ತುರಿಯನ್ನು 1 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ ಇನ್ನು ಫಾಸ್ಟ್ ಇಡಲಿಕ್ಕಿಲ್ಲ, ಸ್ಲೋ ಆಗೇ ಇರಲಿ. ಮೊದಲಿಗೆ ನಾವು ಸಜ್ಜಿಗೆಯನ್ನು ಫ್ರೈ ಮಾಡುವಾಗ ಕೂಡ ಗ್ಯಾಸನ್ನು ಸ್ಲೋ ಮಾಡಿಯೇ ಇದನ್ನು 5 ನಿಮಿಷ ತನಕ ಉರಿದುಕೊಳ್ಬೇಕು. ಚೆನ್ನಾಗಿ ಸಜ್ಜಿಗೆ ಅರಳಬೇಕು. ನೀವು ಅರ್ಧಂಬರ್ಧ ನಾವು ಅವಸರಕ್ಕೆ ಮಾಡಿದರೆ ಸಜ್ಜಿಗೆ ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ, ಗಟ್ಟಿ ಗಟ್ಟಿಯಾಗಿರ್ತದೆ. ಸರಿ ಅರಳಿದ ನಂತರವೇ ನಾವು ಇದಕ್ಕೆ ಚೆನ್ನಾಗಿ ಫ್ರೈ ಆದ ನಂತರವೇ ಇದಕ್ಕೆ ನಾವು ನೋಡಿ ಇಲ್ಲಿ ನೀರು ಕುದೀತಾ ಉಂಟು ನೋಡಿ. ಸರಿಯಾಗಿ ನೀರು ಕುದಿದ ನಂತರ ಈ ನೀರನ್ನು ಇದರ ಜೊತೆ ಹಾಕಿಕೊಳ್ಬೇಕು. ನಾನಿಲ್ಲಿ ಎಲ್ಲ ನೀರನ್ನು ಹಾಕ್ತಾ ಇದ್ದೇನೆ. ನೀರನ್ನು ಹಾಕುವಾಗ ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಮ್ಮೆಲೆ ಅದು ಮೇಲೆ ಬರ್ತದೆ ನೀರು ಬಿಸಿ ಇರುವ ಕಾರಣ. ನೋಡಿ ಈಗ ನಾನು ಸ್ವಲ್ಪವೇ ನೀರು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪವೇ ಹಾಕಿ ಪೂರ್ತಿ ನೀರನ್ನು ಹಾಕಿಕೊಳ್ಬೇಕು. ಯಾಕೆಂದರೆ ನಾವು ಅಳತೆ ಮಾಡಿಯೇ ನೀರು ಹಾಕಿ ನಾವು ಕುದಿಸಲಿಕ್ಕೆ ಇಟ್ಟದ್ದು. ಹಾಗಾಗಿ ಇಲ್ಲಿ ನಾನು ಪೂರ್ತಿ ನೀರನ್ನು ಹಾಕಿಕೊಂಡಿದ್ದೇನೆ. ನೀರನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಕಡಿಮೆ ಇದ್ದರೆ ಹಾಕಿಕೊಳ್ಳಿ. ಹಾಗೆ ಸ್ವಲ್ಪ ಸಕ್ಕರೆ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕಿಕೊಳ್ಬೋದು, ಒಳ್ಳೆಯ ರುಚಿ ಬರ್ತದೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದರೆ. 2 ಚಮಚದಷ್ಟು ಬೇಕಾದರೆ ಸಕ್ಕರೆ ಹಾಕಿಕೊಳ್ಬೋದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಇದಕ್ಕೆ 5 ನಿಮಿಷದವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇದು ಬೇಯ್ತಾ 5 ನಿಮಿಷ ಆಗಿದೆ. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲೇ ಇದೆ. ನೋಡಿ ಸಜ್ಜಿಗೆ ರೆಡಿ ಆಗಿದೆ. ನೋಡಿ ಇದು ಡ್ರೈ ಆಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೆಂಗಿನ ತುರಿ ನಾವು ಸ್ವಲ್ಪ ಇನ್ನು ಜಾಸ್ತಿ ಹಾಕಿದರೂ ತುಂಬಾ ಒಳ್ಳೆಯದಾಗ್ತದೆ ಇದಕ್ಕೆ. ಸಜ್ಜಿಗೆನ ಇಷ್ಟರವರೆಗೆ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ತಿನ್ನಿ. ಮಾಡೋದು ಕೂಡ ತುಂಬಾ ಸುಲಭ. ಹಾಗೆಯೇ ಇದು ಬೆಳಗಿನ ಗಡಿಬಿಡಿಗೆ, ಬೆಳಗಿನ ಉಪಹಾರಕ್ಕೆ ತಕ್ಷಣ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ. ಹೊಟ್ಟೆ ತುಂಬುವಂಥ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ. ಇದರೊಟ್ಟಿಗೆ ಅವಲಕ್ಕಿ ಕೂಡ ಸಪ್ರೇಟಾಗಿ ಮಾಡಿ ತಿನ್ನುವಾಗ ಸಜ್ಜಿಗೆ ಮತ್ತು ಬಜಿಲ್ ಒಟ್ಟಿಗೆ ತಿನ್ನೋದು. ಬಜಿಲ್ ಅಂದರೆ ಅವಲಕ್ಕಿ, ಅದು ಕೂಡ ಮಂಗಳೂರಿನಲ್ಲಿ ಫೇಮಸ್. ಮೊದಲು ಹೋಟೆಲ್ನಲ್ಲಿ ಸಿಗ್ತಾ ಇತ್ತು ಸಜ್ಜಿಗೆ ಬಜಿಲ್, ಈಗೀಗ ಸಿಗೋದಿಲ್ಲ. ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಆಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.